ಕೋರ್ಟಿಗೆ ಏನು ಪ್ರೈಸ್ ಮಾಡಿದೀವೋ ಫುಲ್ ಸಪೋರ್ಟ್ ಕೊಟ್ಟು ನಾವು ಏನೇನು ಅವ್ರ ಪ್ರಶ್ನೆಗಳು ಕೇಳ್ತಾರೋ ಅದಕ್ಕೆ ನಾವು ಬದ್ಧ, ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ, ಏನು ತೊಂದರೆ ಇಲ್ಲ ಸರ್. ಐ ಆಮ್ ವೆರಿ ಕ್ಲಿಯರ್ ಸರ್. ಈಗ ಮೀಟಿಂಗ್ ಅಂದ್ರೆ ಏನು ಸರ್? ಈಗ ರೆಸಿಗ್ನೇಷನ್ ಕೊಟ್ಟಿದ್ದಾರೆ, ಅದನ್ನ ಆಕ್ಸೆಪ್ಟ್ ಮಾಡಬೇಕೋ ಬೇಡವೋ, ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಮ್ಗೆ ಏನ್ ಗೊತ್ತಾ ಸರ್, ಈಗ ರೆಸಿಗ್ನೇಷನ್ ಆಕ್ಸೆಪ್ಟ್ ಆಗಿದೆ, ಪ್ಲಸ್ ನಮ್ಗೆ ನಾವು ಕ್ರಿಕೆಟ್ ಸಂಸ್ಥೆ, ಕ್ರಿಕೆಟ್ ನಡಿಬೇಕು ಮುಂದಕ್ಕೆ, ನಾವಿಲ್ಲದ ಕ್ರಿಕೆಟ್ ಮಧ್ಯೆ ನಿಂತೋಗುತ್ತೆ. ಸೊ ಅದಕ್ಕೆ ದಿಸ್ ಮೀಟಿಂಗ್ ಎಮರ್ಜೆನ್ಸಿ ಮೀಟಿಂಗ್ ನಾನೇ ಕರೆದಿದ್ದಾಗ ಮೀಟಿಂಗ್ ಅಲ್ಲಿ ಅಕ್ಸೆಪ್ಟ್ ಆಗಿದೆ. ಘಟನೆ ರೆಸ್ಪಾನ್ಸಿಬಿಲಿಟಿನ ಯಾರು ತಗೋಬೇಕು? ಯಾರು ಘಟನೆ ಎಕ್ಸ್ಪ್ರೆಸ್ ತಗೊಳ್ತದ? ಯಾವುದಕ್ಕೆ ಸರ್? ನಥಿಂಗ್ ಸರ್. ಐ ವಿಲ್ ನಾಟ್ ಸೇ ಎನಿಥಿಂಗ್. ಪುನಃ ನೀವು ಅದನ್ನ ಕೇಳ್ತಾ ಇದ್ದೀರಿ. ನಾವು ಯಾವ್ದಲ್ಲೂ ಮಾತಾಡಕ್ಕೆ ಅವಕಾಶ ಇಲ್ಲ ಸರ್ ಅಟ್ ದ ಮೂವ್ಮೆಂಟ್. ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್? ಐ ಹ್ಯಾವ್ ಕಮ್ ಅಂಡ್ ಗಿವನ್ ಯು ಒನ್ ಬೈಟ್. ಕೊಟ್ಟಿದ್ದೀನಿ ಸರ್. ನೀವು ಸಿಐಡಿಗೆ ಮತ್ತು ತನಿಖಾಧಿಕಾರಿಗಳಿಗೆ ಕೊಡ್ತೀರಾ? 200% ನಾವು ಕೊಡ್ತೀವಿ ಸರ್. ಅವ್ರು ಬಂದು ಇಂಥ ದಿವಸ ನಾವು ಬರ್ತೀವಿ, ಎನ್ಕ್ವೈರಿ ಮಾಡ್ಲಿಕ್ಕೆ ಬರ್ತೀವಿ ಅಂದ್ರೆ ನಾವು ಅಲ್ಲೇ ಕಾಯ್ತಾ ಇರ್ತೀವಿ. 100% ಸದ್ಯಕ್ಕೆ ಯಾರಾದ್ರೂ ಪದಾಧಿಕಾರಿಗಳ ನೇಮಕ ಮಾಡಿದ್ರಿ ಸರ್? ಅವ್ರ ಪ್ಲೇಸ್ ರಿಸೈನ್ ಮಾಡಿದ್ರು, ಅದು ಇನ್ನ ಮಾಡಬೇಕು ಸರ್, ಮಾಡ್ತೇವೆ ಸದ್ಯದಲ್ಲಿ. ಸರ್ ಟ್ರೆಜರರ್ ಮತ್ತೆ ಆನರರಿ ಸೆಕ್ರೆಟರಿ ಇಬ್ಬರು ರಿಸೈನ್ ಮಾಡಿದ್ರು. ಕಮಿಟಿ ಆಫೀಸರ್ಸ್ ಇವತ್ತು ಬಂದಿದ್ರು, ನೋಟಿಸ್ ಏನಾದ್ರು ಮಾಡಿದಾರ? ಅವ್ರು ಬಂದಿದ್ರು, ಏನ್ ಕೇಳಿದ್ರು? ಸರ್ ನಮ್ಮ ಹತ್ರ ಯಾರು ಬಂದಿಲ್ಲ ಸರ್. ಆಫೀಸಲ್ಲಿ ಬಂದು ಹೋಗಿದಾರ ಗೊತ್ತಿಲ್ಲ. ಬಟ್ ನಾನು ಬೇರೆ ಮೀಟಿಂಗ್ ನಲ್ಲಿ ಇದ್ದೆ, ಬಿಕಾಸ್ ಐ ವಾಸ್ ಬಿಸಿ. ನಾನು ಆ ವಿಷಯ ನನಗೆ ಗೊತ್ತಿಲ್ಲ, ನಾನು ತಮ್ಮನ್ನು ಗೊತ್ತಿಲ್ಲ ಸರ್. ದಯವಿಟ್ಟು ಕ್ಷಮಿಸಿ. ಇರೋ ಸಂಗತಿ ನಾನು ಡೈರೆಕ್ಟ್ ಆಗಿ ಹೇಳ್ತೇನೆ. ನಾನು ಮುಚ್ಚುಮರೆ ಯಾವ್ದು ಮಾಡೋದಿಲ್ಲ. ಐ ಆಮ್ ವೆರಿ ಡೈರೆಕ್ಟ್. ಡೋಂಟ್ ವರಿ. ಒಂದು ಮಾಹಿತಿ ಬಂದಾಗ ನಾನೇ ತಮ್ಮನ್ನ ಎಲ್ಲರನ್ನು ಕರೆದು ನಾನು ಒಂದು ಡಿಸ್ಮಿಸ್ ಮಾಡ್ತೇನೆ. ಡೋಂಟ್ ವರಿ ಸರ್, ಪ್ಲೀಸ್. ದಯವಿಟ್ಟು ಇಷ್ಟೇ ಸರ್. ಐ ವೆರಿ ಕ್ಲಿಯರ್. ಐ ವೆರಿ ಪ್ಲಸ್ ಐ ಆಮ್ ಸಾರಿ. ಮೀಟಿಂಗ್ ನಲ್ಲಿ ಎಷ್ಟೊತ್ತು ನೀವು ಆವಾಗಿಂದ ಕಾಯ್ತಾ ಇದ್ದೀರಿ. ನಿಮ್ಗೆ ವೇಟ್ ಮಾಡಿಸಿದ್ದಕ್ಕೆ ಐ ಆಮ್ ವೆರಿ ಸಾರಿ.